ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ರಾಘವೇಂದ್ರ ತಾಳಗುಪ್ಪ. ವೀಕ್ಷಕರೇ, ಸುದ್ದಿ ಸಹ್ಯಾದ್ರಿ ಕಳೆದ ಹಲವಾರು ವರ್ಷಗಳಿಂದ ಸುದ್ದಿಯ ಜೊತೆಗೆ ಅನೇಕ ವಿಭಿನ್ನ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ಆಧುನಿಕ ಶ್ರವಣ ಕುಮಾರ ಅಂತಾನೆ ಹೆಸರು ತಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವ್ರಿಗೆ ಯಾಕೆ ಶ್ರವಣ ಕುಮಾರ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಉದ್ಯೋಗವನ್ನ ಬಿಟ್ಟು ಅತ್ಯಂತ ಉನ್ನತ ಹುದ್ದೆಯಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ತಾಯಿಯ ಆಸೆಯಂತೆ ತನ್ನ ತಾಯಿಯ ಜೊತೆ ನಿಲ್ಲಬೇಕು, ತಾಯಿಯ ಆಸೆಯನ್ನ ನಾನು ಈಡೇರಿಸಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ತನ್ನ ಉದ್ಯೋಗಗಳನ್ನ, ತನ್ನ ಕನಸುಗಳನ್ನ ಬಿಟ್ಟು ತಾಯಿಯ ಕನಸಿನ ಜೊತೆಗೆ ಸಾಥ್ ಕೊಟ್ಟು ತಂದೆಯ ಒಂದು ಹಳೆಯ ಬೈಕ್, ಬಜಾಜ್ ಚೇತಕ್ ಬೈಕ್ ಅಲ್ಲಿ ಸರಿಸುಮಾರು 1,00,000 ಕಿಲೋಮೀಟರ್ಗಳಷ್ಟು ತಾಯಿಯನ್ನ ಬೈಕಲ್ಲಿ ಕರೆದುಕೊಂಡು ದಕ್ಷಿಣ ಭಾರತ, ಉತ್ತರ ಭಾರತ, ಮಧ್ಯ ಭಾರತ, ಕರ್ನಾಟಕದ ಪ್ರತಿಯೊಂದು ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಟ್ಟು ತಾಯಿಯ 4 ದೇಶಗಳನ್ನು ಸಹಿತ ಭೇಟಿ ಕೊಟ್ಟು ತಾಯಿಯ ಆಸೆಯನ್ನ ಈಡೇರಿಸಕ್ಕಂತ ದೊಡ್ಡ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಅಂತ ವ್ಯಕ್ತಿಗಳನ್ನ ನಾವು ಪರಿಚಯಿಸುವುದು ಸಹಿತ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತೇವೆ. ವೀಕ್ಷಕರೇ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮ್ ಜೊತೆ ಇದ್ದಾರೆ ಕೃಷ್ಣ ಕುಮಾರ್ ಅಲಿಯಾಸ್ ಆಧುನಿಕ ಶ್ರವಣ ಕುಮಾರ್ ಅಂತ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಮೊಟ್ಟ ಮೊದಲಿಗೆ ಸುದ್ದಿ ಸಹ್ಯಾದ್ರಿಯ ಎಲ್ಲ ವೀಕ್ಷಕರಿಗೆ ಮತ್ತೆ ನಮ್ಮ ರಾಘವೇಂದ್ರ ತಾಳಗುಪ್ಪ ಅವರಿಗೆ, ಇಡೀ ತಂಡಕ್ಕೆ ನನ್ನ ಹಾಗೂ ನಮ್ಮ ತಾಯಿ ಪರವಾಗಿ ನಮಸ್ಕಾರಗಳು. ಹಾಗೆ ಅವ್ರ ಜೊತೆ ಅವ್ರ ತಾಯಿ, ಈ ಎಲ್ಲ ಶಕ್ತಿಗಳನ್ನ ಅವ್ರ ತಾಯಿಯ ರೂಪದಲ್ಲಿ ಕಂಡಿರ್ತಕ್ಕಂಥ ಈ ಕೃಷ್ಣ ಕುಮಾರ್ ಅವರು. ಸೊ ಅವ್ರ ತಾಯಿ ಸಹಿತ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಚೂಡಾಮಣಿ ಅಂತ ಅವರ ಹೆಸರು. ಆ ತಾಯಿಗೂ ಸಹಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವೀಕ್ಷಕರೇ, ಬನ್ನಿ ಅವ್ರ ಹತ್ರ ಅವರ ಕನಸುಗಳು ಏನು, ಅವ್ರು ಯಾಕೆ ಈ ಕೆಲಸಕ್ಕೆ ಕೈ ಹಾಕಿದ್ರು, ಈ ಯಾತ್ರೆಗೆ ಒಂದು ಹೆಸರನ್ನ ಅವರು ಇಟ್ಕೊಂಡಿದ್ದಾರೆ, ಆ ಯಾತ್ರೆಗೆ ಆ ಹೆಸರನ್ನ ಯಾಕೆ ಸೂಚಿಸಿದ್ರು ಅಂತ ಹೇಳಿ ಅವ್ರನ್ನೇ ಕೇಳೋಣ. ಸರ್, ನಿಮ್ಮ ಮೂಲ ಊರ್ ಯಾವುದು, ನಿಮ್ಮ ವ್ಯಕ್ತಿ ಅಂದ್ರೆ ನಿಮ್ಮ ವೃತ್ತಿಯಲ್ಲಿ ಏನ್ ಮಾಡ್ತಾ ಇದ್ರಿ, ಇದನ್ನ ಯಾವಾಗ ನಿಮ್ಗೆ ಈ ನಿಮ್ ತಾಯಿನ ಕರ್ಕೊಂಡು ನಿಮ್ ತಾಯಿ ಆಸೆಯನ್ನ ಈಡೇರಿಸಬೇಕು ಅನ್ನೋ ಒಂದು ಯೋಚನೆ ಬಂತು ನಿಮ್ಗೆ ಅಂತ? ನನ್ನ ಹೆಸರು ಕೃಷ್ಣ ಕುಮಾರ್ ಅಂತ. ಈಗ ನೀವು ಹೇಳಿದಾಗೆ ಗೊತ್ತಿದೆ, ನಾವು ಮೂಲತಃ ಮೈಸೂರು. ಮೊದಲು ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದು. ಸೊ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ 10 ಜನ ಇದ್ದು ಮನೇಲಿ. ನಮ್ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ಬಟ್ ಆದ್ರೆ ನಮ್ ತಂದೆಗೆ ಏನು ಅಂದ್ರೆ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ. ನಮ್ ಸೋದರದ ಅತ್ತೆ ಮಕ್ಕಳು, ನಮ್ ತಾಯಿ ಹೆಣ್ಣಿನ ನಾವೆಲ್ಲ ಸೇರಿ ಒಂದ್ 10 ಜನ ಇದ್ದು. ಸೊ ಆ ಸಂದರ್ಭದಲ್ಲಿ ಏನು ಅಂದ್ರೆ ನಮ್ಮಮ್ಮ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ 10 ಜನಕ್ಕೆ ಬೇಕಾದಂತ ಎಲ್ಲ ಸಕಲ ಸೌಕರ್ಯಗಳನ್ನ, ಎಲ್ಲ ಕ್ಷೇಮ ಚಿಂತನೆ ಮಾಡ್ತಾ ಇದ್ರು. ಎಲ್ಲೂ ಹೊರಗಡೆ ಹೋಗಕ್ ಅವಕಾಶ ಇರ್ಲಿಲ್ಲ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಏನು ಅಂದ್ರೆ ಅವಿಭಕ್ತ, ನಮ್ ತಂದೆ ಒಬ್ಬರೇ ಅರ್ನಿಂಗ್ ಮೆಂಬರ್ ಇದ್ದು, ಇನ್ನೆಲ್ಲ ನಮ್ಗೆ ಡಿಪೆಂಡೆಂಟ್ಸ್ ಇದ್ರು. ಹಾಗಾಗಿ ಸದ್ಗೃಹಿಣಿ ಎಲ್ಲರ ಒಂದು ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹಾಕೊಂಡು ತನ್ನನ್ನ ತಾನು ಕಳ್ಕೊಂಡು ಹಿನ್ನೆಲೆಯಲ್ಲಿ ನಮ್ಗೆಲ್ಲ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ನಮ್ ತಾಯಿ. ಸೊ ಹೀಗೆ ಜೀವನ ಕಳೀತಾ ಇತ್ತಲ್ಲ. ಒಂದಿನ ನಮ್ ತಂದೆಯವರು 2015ರಲ್ಲಿ ತೀರೋದ್ರು. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲಿ ಕಾರ್ಪೊರೇಟ್ ಟೀಮ್ ಲೀಡರ್ ಕೆಲಸ ಮಾಡ್ತಿದ್ದೆ. ಒಂದಿನ ಮಾತಾಡ್ತಿರ್ಬೇಕಾದ್ರೆ ಲೋಕಾಭಿರಾಮವಾಗಿ, ಅಮ್ಮ ನೀನು ಕೆಲವೊಂದು ಪ್ಲೇಸ್ಗಳ ಹೆಸರು ಕೇಳಿ ಇಂತನ್ನೆಲ್ಲ ನೋಡಿದ್ಯಮ್ಮ ಅಂತ ಹೇಳಿದೆ. ತಕ್ಷಣ ಅವ್ರು ಏನ್ ಹೇಳಿದ್ರು ಅಂದ್ರೆ, ಅಯ್ಯೋ ನನ್ನ ಪಕ್ಕದಲ್ಲಿರೋ ಬೇಲೂರು ಹಳೆಬೀಡು ಇವತ್ತಿನವರೆಗೂ ನೋಡಿಲ್ಲ ಕಣಪ್ಪ. ತುಂಬಾ ನಿರಾಶಾ ಭಾವದಿಂದ ಮುಖದಲ್ಲಿ ನಿರಾಶೆ ತುಂಬಿಕೊಂಡು ಹೇಳಿದ್ರು. ನನಗೆ ಕರಳು ಚೂರು ಅಂತು. ನಾನ್ ಮಾತ್ರ ಇಷ್ಟೆಲ್ಲಾ ನೋಡಿದೀನಿ, ಬಟ್ ಆದ್ರೆ ನನಗ್ ಜನ್ಮ ಕೊಟ್ಟಿರೋ ತಾಯಿ ಪಕ್ಕದಲ್ಲಿರೋ ಬೇಲೂರು ಹಳೆಬೀಡು ನೋಡಿಲ್ವಲ್ಲ ಅಂತ ಒಂದು ವೀರ ಸಂಕಲ್ಪ ಮಾಡಿದೆ. ಮಾತು ಕೊಟ್ಟೆ ಅಮ್ಮಂಗೆ, ಅಮ್ಮ ನೀನೇನ್ ಯೋಚನೆ ಮಾಡ್ಬೇಡ, ನಿನ್ಗೆ ಬೇಲೂರು ಹಳೆಬೀಡು ಒಂದೇ ಅಲ್ಲ ಕಣಮ್ಮ, ಇಡೀ ಭಾರತನೇ ತೋರಿಸ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ಮಾತು ಕೊಟ್ಟು, ಹೆತ್ತ ತಾಯಿಗೆ ಮಾತು ಕೊಟ್ಟ ಮೇಲೆ ನಡೆಸ್ಕೊಡ್ಬೇಕಲ್ಲ. ಸೊ ಮತ್ತೆ ನಮ್ಮಮ್ಮ ಈ ಘಟನೆ ನಡೆಯೋ ಟೈಮಲ್ಲಿ ಒಂದು 68 ವರ್ಷ ವಯಸ್ಸಾಗಿತ್ತು. ಸೊ ಹಾಗಾಗಿ ಇಮಿಡಿಯೇಟ್ ಪ್ರಯಾರಿಟಿ ಕೊಟ್ಟು ನನ್ನ ವೃತ್ತಿಗೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು, ಯಾಕಂದ್ರೆ ಅಮ್ಮ ಬದುಕಿದ್ದಾಗ ಸೇವೆ ಮಾಡ್ಬೇಕು. ಇನ್ ಯಾವಾಗ್ಲೋ ಮಾಡ್ತೀನಿ, ವರ್ಷ ಬಿಟ್ಟು ಮಾಡ್ತೀನಿ, ಇನ್ನು ಆಮೇಲೆ ಅದ್ ಆತರ ಅಲ್ಲ. ಯಾಕಂದ್ರೆ ಆಲ್ರೆಡಿ ಅಮ್ಮಂಗೆ ಏಜ್ ಆಗಿರೋದ್ರಿಂದ ಕಾಲ ನಮ್ ಕೈಲಿ ಇರಲ್ಲ. ಸೊ ಹಾಗಾಗಿ ಇಮಿಡಿಯೇಟ್ ಪ್ರಯಾರಿಟಿ ಕೊಟ್ಟು ಅಮ್ಮ ಬದುಕಿದ್ದಾಗ ಅವ್ರ ಆಸೆನ ಪೂರೈಸ್ಬೇಕು, ಇದು ಕಾರಣ ಆಯ್ತು. ಸರ್, ಅಮ್ಮನ್ನ ಯಾತ್ರೆ, ಈಗ ಉದಾಹರಣೆಗೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆ ತಾಯಿಗಳನ್ನ ಯಾತ್ರಾ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾವ್ದೋ ವೆಹಿಕಲ್ ಗಳನ್ನ ಮಾಡ್ತಾರೆ, ಅಥವಾ ದೊಡ್ಡ ದೊಡ್ಡ ವೆಹಿಕಲ್ ಗಳನ್ನ ಮಾಡ್ತಾರೆ. ಯಾಕಂದ್ರೆ ಅವರು ಸೇಫ್ಟಿ ಆಗಿರ್ಲಿ, ಅವ್ರಿಗೂ ಆಯಾಸ ಕಮ್ಮಿ ಆಗಿರ್ಲಿ ಅನ್ನೋ ಉದ್ದೇಶದಿಂದನೂ ಕೆಲವರು ಮಾಡ್ತಾರೆ. ಆದ್ರೆ ನೀವು ತಂದೆಯ ಒಂದು ನೆನಪಿಗೋಸ್ಕರ ತಂದೆಯನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗ್ತಾ ಇದ್ದೀರಾ ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲೂ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಂದೆಯ ಬೈಕನ್ನ, ಅದರಲ್ಲೇ ತಾಯಿನ ಕೂರಿಸ್ಕೊಂಡು ಇಷ್ಟು ದೂರದ ಪ್ರಯಾಣವನ್ನ ಮಾಡಿದಿರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ
ಅದೇನಂದ್ರೆ ಫಸ್ಟ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಈಗ ಟ್ರೈನು ಬಸ್ಸಲ್ಲೆಲ್ಲ ಏನು ಅಂದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಜಾಸ್ತಿ ಆಗ್ತಿತ್ತು ನಮ್ಮ ಅಮ್ಮಂಗೆ. ಯಾಕೆಂದ್ರೆ ಈ ಮನೆ ಎಲ್ಲೋ ಇರುತ್ತೆ, ಈಗ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿವರೆಗೆ ನಡಿಬೇಕು, ಲಗೇಜ್ ಹೊರಬೇಕು, ಈ ತರದ್ದೆಲ್ಲ ತಂದೆ ಆದ ಸಮಸ್ಯೆ ಇರುತ್ತೆ. ಹೆಣ್ಮಕ್ಳಿಗೆ ಟಾಯ್ಲೆಟ್ಸ್ ಇರ್ಬೋದು, ಇನ್ನೊಂದ್ ಇರ್ಬೋದು. ಆದ್ರೆ ಈ ಸ್ಕೂಟರ್ ಯಾಕೆ ಅಂದ್ರೆ ಇದು ನಮ್ ತಂದೆಯವರು ನನಗೆ 24 ವರ್ಷದಿಂದ ತೆಗೆದುಕೊಟ್ಟಿ ಅಂತ ಮೊಟ್ಟ ಮೊದಲನೇ ಗಿಫ್ಟ್ ಅದು. ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ದುದ್ರಿಂದ ಇದು ಹಿನ್ನೆಲೆನ ಸ್ವಲ್ಪ ವೀಕ್ಷಕರು ಸ್ವಲ್ಪ ಸೂಕ್ಷ್ಮವಾಗಿ ಒಳಗೆ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟೆಲ್ಲ ಡಿಪೆಂಡೆಂಟ್ಸ್ ಇದ್ದುದ್ರಿಂದ ನಮ್ಮಪ್ಪ ಸ್ವಂತ ಮಗನ ಸ್ವಲ್ಪ ದೂರ ಇಟ್ಟಿರು, ನಂಗೆ ಏನು ತಗೊಟ್ಟಿರ್ಲಿಲ್ಲ. ಯಾಕಂದ್ರೆ ಎಲ್ಲರ ಒಂದು ಜವಾಬ್ದಾರಿ ಅವ್ರ ತಲೆ ಮೇಲೆ ಇತ್ತಲ್ಲ. ಸೊ ಹಾಗಾಗಿ ಏನು ಅಂದ್ರೆ ನನ್ನ 21ನೇ ಏಜ್ ಅಲ್ಲಿ ಫಸ್ಟ್ ಗಿಫ್ಟ್ ನನ್ಗೆ ಅದು ತಗೊಟ್ಟದ್ದು ನಮ್ಮಪ್ಪ. ಸೊ ಹಾಗಾಗಿ ನಮ್ ತಂದೆಯವರು ಭೌತಿಕವಾಗಿ ಇವತ್ತು ನಮ್ ಜೊತೆ ಇಲ್ಲದೆ ಇರೋದ್ರಿಂದ ಆ ಸ್ಕೂಟರ್ನೇ ನಮ್ ತಂದೆ ಅಂತ ತಿಳ್ಕೊಂಡಿ. ಸೊ ಹಾಗಾಗಿ ಈ ಸ್ಕೂಟರ್ ಮೇಲೆ ನಾವು ಯಾತ್ರೆ ಮಾಡೋದ್ರಿಂದ ನಮ್ಮ ಅಪ್ಪನೂ ನಮ್ ಜೊತೆ ಇದ್ದಾರೆ. ಕೇವಲ ತಾಯಿ ಮಗ ಇಬ್ಬರೇ ಅಲ್ಲ, ತಂದೆನೂ ಕೂಡ ಯಾವಾಗ್ಲೂ ನಮ್ ಜೊತೆ ಬರ್ತಾ ಇದಾರೆ ಅನ್ನೋ ಒಂದು ಭಾವನೆಯಿಂದ, ಇದೊಂದು ಭಾವನಾತ್ಮಕ ಸಂಬಂಧ. ಸೊ ಹಾಗಾಗಿ ಆ ಸ್ಕೂಟರ್ ಮೇಲೆ ಹೋಗ್ತಾ ಇದ್ರೆ ಅಪ್ಪನು ನಮ್ ಜೊತೆ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ಎರಡನೇದು ಇಟ್ಸ್ ಅ ಡೋರ್ ಟು ಡೋರ್. ಮನೆ ಬಾಗ್ಲಲ್ಲಿ ಅಮ್ಮನ್ ಕೂರಿಸ್ಕೊಂಡ್ರೆ ಎಲ್ಲೂ ಇಳಿಯೋದು ಹತ್ತೋದು ಏನು ಇರಲ್ಲ, ನಡೆಯೋದು ಏನು ಇರಲ್ಲ. ಸೀದಾ ದೇವಸ್ಥಾನದ ಬಾಗ್ಲಿಗೆ ಹೋಗ್ಬೋದು, ಅಥವಾ ನಾವ್ ಯಾವ ಆಶ್ರಮ ದೇವಸ್ಥಾನ ಉಳ್ಕೋತೀವೋ ಅಲ್ಲಿ ಬಾಗ್ಲವರೆಗೂ ಹೋಗ್ಬೋದು, ಡೋರ್ ಸ್ಟೆಪ್ ವರ್ಗೂ ಹೋಗ್ಬೋದು. ಸೊ ಅದು ಒಂದು ನಮ್ಮ ಅಮ್ಮಂಗೆ ಅಲ್ಲಿ ಆಯಾಸ ಜಾಸ್ತಿ ಆಗಲ್ಲ. ಅವ್ರಿಗೆ ಬೆನ್ನಲ್ಲಿ ಶಕ್ತಿ ತುಂಬಾ ಚೆನ್ನಾಗಿರೋದ್ರಿಂದ ನೋಡಕ್ ಸಣ್ಣಕ್ಕಿದ್ದಾರೆ ನಮ್ಮಮ್ಮ, ನನಗಿಂತ 10 ಪಟ್ಟು ಸ್ಟ್ರಾಂಗ್ ಇದಾರೆ ಅವರು. ಅವ್ರ ಶಕ್ತಿ ಯಾಕೆಂದ್ರೆ ತುಂಬಾ ಹತ್ರ ಇದ್ದವ್ರಿಗೆ ಗೊತ್ತಾಗೋದು ಅವ್ರ ಶಕ್ತಿ. ಅಷ್ಟೆಲ್ಲ 10 ಜನರ ಒಂದು ಪರಿಪಾಲನೆ ಮಾಡಿ ಕಾಲದಿಂದನೂ ಬಾವಿಲಿ ನೀರ್ ಸೇದಿ, ವರ್ಡ್ರಲ್ಲಿ ರುಬ್ಬಿ, ಬಟ್ಟೆನ ಹೋಗುದು, ಮಂಡಿ ಊರಿ ನೆಲನ ಒರೆಸೋದು, ಗುಡಿಸೋದು, ಇದೆಲ್ಲ ಮಾಡಿರೋದ್ರಿಂದ ಯಾವುದೇ ಸುಖದ ಸಾಧನೆಗಳಿಗೆ ಅವ್ರು ಅಡ್ಜಸ್ಟ್ ಆಗಿಲ್ಲ. ಹಳೆ ಕಾಲದವರಲ್ಲ, ಎಲ್ಲಾನು ಬೈ ಮ್ಯಾನ್ಯುಯಲಿ ಮಾಡಿರ್ತಾರೆ. ಹಂಗಾಗಿ ಅವ್ರ ಬೆನ್ನಲ್ಲಿ ಅಪಾರವಾದ ಸ್ಟ್ರೆಂತ್ ಇದೆ. ಇವತ್ತು ನೋಡಿ ಆ ಹೊಸ ಸ್ಕೂಟರ್ ನಾವು ಸುತ್ತಾ ಇದೀವಿ, ಎಲ್ಲೂ ಕೂಡ ಒಂದಿನ ಆಯಾಸ ಇನ್ನೊಂದು ಮತ್ತೊಂದು ಆ ತರದ್ ಏನೂ ಇರಲ್ಲ ಅವ್ರಿಗೆ. ಕಳೆದ ಇಷ್ಟು 1 ಲಕ್ಷ ಕಿಲೋಮೀಟರ್ ಗಟ್ಟಲೆ ನೀವು ಪ್ರಯಾಣ ಮಾಡ್ತಾ ಇದ್ದೀರಿ. ಆ ಪ್ರಯಾಣಿಸುವ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ಏನಾದ್ರು ಈಡಾದ್ರೆ ಅಥವಾ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಬಂದಾಗ ನೀವು ಯಾವ ರೀತಿ ಸಜ್ಜಾಗ್ತಾ ಇದ್ದೀರಿ? ಇದು ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ಇವರು ತಾಯಿ ಜೊತೆ ಇಷ್ಟೆಲ್ಲ ದೂರ ಹೋಗ್ತಾ ಇದ್ದಾರೆ, ಆರೋಗ್ಯ ಸಂಬಂಧಪಟ್ಟಿದ್ದಂಗೆ ಸಮಸ್ಯೆಗಳು, ಈಗ ಕೊರೋನಾ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಈ ತರ ಈಗ ಸಾಮಾನ್ಯವಾಗಿ ಅತ್ಯಂತ ಹೆಚ್ಚು ಬಿಸಿಲಿನ ತಾಪಮಾನ ನಮ್ಮಲ್ಲಿ ಕಾಡ್ತಾ ಇದೆ. ಈ ರೀತಿ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಬಂದಾಗ ಅದು ಸಾರ್ವಜನಿಕರಾಗ್ಲಿ ಅಥವಾ ನಿಮ್ಮ ಸರ್ಕಾರಗಳಾಗ್ಲಿ ಅಥವಾ ಸಂಘ ಸಂಸ್ಥೆಗಳಾಗ್ಲಿ ನಿಮ್ಮನ್ನ ಯಾವ ರೀತಿ ನೋಡ್ಕೊಂಡಿದ್ಯಾ ಅನ್ನೋದು ಕೆಲವರ ಒಂದು ಕುತೂಹಲದ ಪ್ರಶ್ನೆ. ಏನಂದ್ರೆ ನಾವೇನು ಅಂದ್ರೆ ಇದು ಪ್ಯೂರ್ಲಿ ಇದು ಮಾತೃ ಸೇವಾ ಸಂಕಲ್ಪ ಯಾತ್ರೆ, ತಾಯಿ ಮಗನ ಯಾತ್ರೆ ಇದು. ಸೊ ಹಾಗಾಗಿ ನಾವು ಯಾವುದೇ ಬೇರೆ ಸಹಕಾರ ಸಂಘ ಸಂಸ್ಥೆ ಆ ತರದ್ದು ಯಾವ್ದು ಹೆಲ್ಪ್ ತಗೊಂಡಿಲ್ಲ. ಯಾಕಂದ್ರೆ ನನ್ನ ತಾಯಿ ಸೇವೆ ಮಾಡ್ತಿದ್ರಿಂದ ನನ್ನ ಕಷ್ಟಪಟ್ಟಿರೋ ದುಡ್ಡಲ್ಲಿ ಮಾಡ್ಬೇಕು ಅನ್ನೋದು ನನ್ನ ನಿಯಮ. 3 ತತ್ವಗಳನ್ನ ನಾನು ಮೊದಲೇ ಇಟ್ಕೊಂಡ್ಬಿಟ್ಟಿದ್ದೆ. ಯಾರಿಂದನೂ ಹಣ ಸ್ವೀಕಾರ ಮಾಡ್ಬೇಕು, ಪ್ರಶ್ನೆಗಳು, ಈ ತರದ್ದು ಏನು ವಸ್ತು ಈ ತರದ್ದು ಯಾವ್ದು ನನ್ ಮೇಲೆ ನಾನೇ ಕೆಲವೊಂದು ನಿಯಂತ್ರಣ, ಒಂದು ಶಿಸ್ತುನ ಹೇರ್ಕೊಂಡಿದ್ದೆ. ಯಾಕೆಂದ್ರೆ ಕಳಂಕ ಬರಬಾರ್ದು, ಪುಣ್ಯ ನಷ್ಟ ಆಗ್ಬಾರ್ದು. ಒಂದು. ಎರಡನೇದು, ನೀವು ಆರೋಗ್ಯದ ಸಮಸ್ಯೆ ಕೇಳಿ. ಆರೋಗ್ಯ ಏನು ಅಂದ್ರೆ ಈಗ ತಾಪಮಾನ ಇರುತ್ತೆ, ಆ ಟೈಮಲ್ಲಿ ನಾವು ಹಗಲೊತ್ತು ಟ್ರಾವೆಲ್ ಮಾಡಲ್ಲ. ಅರ್ಲಿ ಮಾರ್ನಿಂಗ್ ಏನಿದ್ರು ನಮಗೆ ಮ್ಯಾಕ್ಸಿಮಮ್ ಅಂದ್ರೂ 6 ಗಂಟೆಗೆ ಎಚ್ಚರ ಆಗೇ ಆಗುತ್ತೆ. 5 ಗಂಟೆಗೆ ಎಚ್ಚರ ಆದ್ರೆ ಫೈನ್, 6 ಗಂಟೆಗೆ ಎಚ್ಚರ ಆದ ತಕ್ಷಣ ಟ್ರಾವೆಲ್ ಮಾಡ್ಬಿಡ್ತೀವಿ. ಯಾಕೆಂದ್ರೆ ಇನ್ನು ಬಿಸಿಲಿನ ಪ್ರಖರತೆ ಇರಲ್ಲ. 3ರಿಂದ 4 ಗಂಟೆ ನಮ್ಗೆ ಸಮಯ ಸಿಗುತ್ತೆ. 9-9:30 ಆದ್ಮೇಲೆ ಸ್ವಲ್ಪ ಬಿಸಿಲು ತಾಪಮಾನ ಜಾಸ್ತಿ ಆಗುತ್ತೆ, ಪ್ರಖರತೆ ಜಾಸ್ತಿ. ಅಲ್ಲಿವರೆಗೂ ನಮ್ಗೆ 3.5 ಅವರ್ಸ್ ಸಿಗುತ್ತೆ. 100 ಕಿಲೋಮೀಟರ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಗಂಟೆಗೆ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತೀನಿ ಅಂದ್ರೆ 100 ಕಿಲೋಮೀಟರ್ ಟ್ರಾವೆಲ್. ಆಮೇಲೆ ಇದೆಯಾ, ಎಲ್ಲೋ ಹೊರಗಡೆ ಹೋಗೋಂಗಿಲ್ಲ, ಇರೋದು ಮನೆ ಒಳಗೆ ಹೋಗಿರ್ತೀವಿ, ಅಲ್ಲಿ ಆಶ್ರಯ ತಗೊಂಡು ಅಲ್ಲಿ ಇದ್ಬಿಡೋದು, ತಿಂಡಿ ತೀರ್ಥ ಮಾಡ್ಕೊಂಡು ಇರೋದು. ಮತ್ತೆ ಸಂಜೆ 4 ಗಂಟೆ ಆದ್ಮೇಲೆ ಆ ಪ್ರಖರತೆ ಕಮ್ಮಿ ಆಗುತ್ತೆ. ಸೊ ಆ ಟೈಮಲ್ಲಿ ಕ್ಷೇತ್ರ ಪ್ರದಕ್ಷಿಣೆ ಮಾಡೋದು, ನಗರ ಪ್ರದಕ್ಷಿಣೆ ಮಾಡೋದು, ಆ ಊರಿನ ಪ್ರಮುಖ ಸ್ಥಳಗಳೇನಿದೆ ನೋಡ್ಕೊಳ್ಳೋದು, ಈ ತರ ಮಾಡ್ತಿದ್ರಿಂದ ಎಲ್ಲೂ ಏನೇ ತಾಪಮಾನ ಇದ್ರೂ ಅದು ನಮಗೆ ಎಫೆಕ್ಟ್ ಆಗಲ್ಲ. ಎರಡನೇದು ಊಟ ತಿಂಡಿ, ನಾವೆಲ್ಲೂ ಹೊರಗಡೆ ತಿನ್ನೋಲ್ಲ. ನೀರನ್ನು ಅಷ್ಟೇ ನಾರ್ಮಲ್ ಟ್ಯಾಪ್ ವಾಟರ್ ಕುಡಿಯೋದು. ಹೊರಗಡೆ ಏನೂ ತಿಂದೇ ಇರೋದ್ರಿಂದ ದೇವಸ್ಥಾನ ಮಠ ಆಶ್ರಮಗಳಲ್ಲಿ ಏನ್ ಸಿಗುತ್ತೆ ಆ ನೈವೇದ್ಯದ ಪ್ರಸಾದ. ಯಾವುದು ಈಗ ಅರುಣಾಚಲ್ ಆ ಕಡೆ ಎಲ್ಲ ಹೋದಾಗ ಎಷ್ಟೋ ಊರುಗಳಲ್ಲಿ ದೇವಸ್ಥಾನ ಇರಲ್ಲ, ಮಠ ಇರಲ್ಲ ಅಂದಾಗ ಯಾರಾದ್ರೂ ಸದ್ಗುರುಸ್ತರು ನಮ್ಗೆ ಒಂದು ಹೋಮ್ ಮೇಡ್ ಫುಡ್ ಕೊಡ್ತಾರೆ. ಸೊ ಹಾಗೆ ಈ ತರ ಎಲ್ಲ ಆಹಾರದ ನಿಯಮ ಕಟ್ಟುನಿಟ್ಟಾಗಿ ಇಟ್ಕೊಂಡಿದ್ದರಿಂದ ನಮ್ಗೆಲ್ಲೂ ಆರೋಗ್ಯದ ತೊಂದರೆನು ಬಾಧಿಸ್ಲಿಲ್ಲ. ನಮ್ಗೆ ಇವತ್ತವರೆಗೂ ಯಾವುದೇ ನೆಗಡಿ, ಕೆಮ್ಮು, ಜ್ವರ, ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಕೈ ನೋವು ಯಾವುದು ಕೂಡ ನಮ್ಮೊಂದು. ಯಾಕಂದ್ರೆ ಶಿಸ್ತಿನ ಜೀವನ. ನಾವು ಏನೇ ಇಷ್ಟಪಟ್ಟು ಯಾವ ಕೆಲಸ ಮಾಡ್ತೀವೋ
ಆ ಇಷ್ಟಪಟ್ಟು ಕೆಲಸ ಮಾಡಿದಾಗ ನಮ್ಗೆ ಆದ್ರೆ ಆಯಾಸ ಬಳಲಿಕೆ ಈಗ ನೀವ್ ಹೇಳಿದ್ರಲ್ಲ ಆಯಾಸ ಆಗ್ಲಿಲ್ವಾ, ಏನು ಆಗಲ್ಲ. ಯಾಕಂದ್ರೆ ನಮ್ ಇಷ್ಟ ಅದು. ಈಗ ಒಬ್ಬ ಹಾಡುಗಾರಂಗೆ ಹಾಡೋದ್ ಇಷ್ಟ ಅಂತ ಇಟ್ಕೊಳ್ಳಿ, ದಿನವೆಲ್ಲ ಹಾಡಿದ್ರು ಅವ್ನಿಗೆ ಬೇಜಾರಾಗಲ್ಲ. ಬೇರೆಯವ್ರಿಗೆ 5 ನಿಮಿಷ ಹಾಡಿದ್ರೆ ಬೇಜಾರಾಗುತ್ತೆ, ಅಯ್ಯೋ ಏನಪ್ಪಾ ಇದು ಅಂತ. ಆದ್ರೆ ತನ್ನ ಏನು ಯಾವ ಕೆಲಸ ಒಬ್ಬ ವ್ಯಕ್ತಿ ತನ್ನ ಈ ಕಷ್ಟಪಟ್ಟು ಅಲ್ಲದೆ ಇಷ್ಟಪಟ್ಟು ಮಾಡ್ದನೋ ಇವಾಗ ಆಯಾಸ ಬಳಲಿಕೆ ಇದು ಆಗಲ್ಲ. ಮತ್ತೆ ಆ ಕೆಲಸ ಮಾಡೋದ್ರಿಂದ ಇನ್ನೂ ಹೆಚ್ಚು ಉತ್ಸಾಹ ಬರುತ್ತೆ, ಇನ್ನೂ ಹೆಚ್ಚು ಶಕ್ತಿ ಅಲ್ಲಿಂದನೇ ಜನರೇಟ್ ಆಗುತ್ತೆ. ಹಾಗೇನೆ ಈ ಯಾತ್ರೆಯನ್ನ ಕೈಗೊಂಡಿರ್ತಕ್ಕಂಥ ನೀವು ಈ ಯಾತ್ರೆಗೆ ಒಂದು ಹೆಸರನ್ನ ಸೂಚಿಸಿ. ಆ ಯಾತ್ರೆ ಹೆಸರು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಹೆಸರನ್ನ ಯಾಕೆ ಆ ಹೆಸರನ್ನ ಇಟ್ಟಿದ್ರೆ ಆ ಹೆಸರು ಏನು ಅನ್ನೋದನ್ನ ಏನಂದ್ರೆ ಮಾತೃ ಸೇವಾ ಇದು ಈ ಮಾತೃ ಸೇವಾ ಸಂಕಲ್ಪ ಯಾತ್ರೆ. ಇದೇನಂದ್ರೆ ಈ ಶೀರ್ಷಿಕೆ ಅಮ್ಮನ ಆಸೆ ಪೂರೈಸೋದು. ಈಗ ನಮ್ಮ ತಾಯಿ ಇಷ್ಟೆಲ್ಲ ತನ್ನನ್ನ ತಾನು ಕಳ್ಕೊಂಡು ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಇಡೀ ಒಂದು ದೊಡ್ಡ ಪರಿವಾರನ, ಒಂದು 30-40 ಜನಗಳ ಪರಿವಾರಕ್ಕೆ ನಮ್ಮ ತಾಯಿ ಮಹಾತಾಯಿ ಅನ್ಬೋದು. ಶಿ ಇಸ್ ದ ಗ್ರೇಟೆಸ್ಟ್ ಮದರ್. ಸೊ ಇಂಥ ತಾಯಿ ಆಸೆ ಪೂರೈಸೋದಕ್ಕೆ ಒಂದು ಯಾತ್ರೆ ಮಾಡ್ತಾ ಇದ್ದೆ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ. ಯಾಕೆಂದ್ರೆ ನಮ್ಮ ತಂದೆ ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಎಲ್ಲೂ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ನನ್ನ ಹೆತ್ತ ತಾಯಿ ಆಸೆನ ನನಗ್ ಜಗತ್ತನ್ನು ತೋರಿಸಿದವಳಿಗೆ ನಾನು ಈ ಭಗವಂತನ ದೃಷ್ಟಿಯನ್ನು ತೋರಿಸಿ ಹೋಗ್ತಿದ್ದ. ಅದಕ್ಕೆ ಅದೊಂದು ಹೆಸರು ಸ್ಪಾಂಟೇನಿಯಸ್ ಆಗಿ ಬಂತು. ಅದನ್ನ ಹಾಗೆ ಒಂದು ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂದ್ರೆ ಸಂಕಲ್ಪ ಹೋಗ್ತಾರಕರು ಹೀಗೆ ಯಾತ್ರೆನ ನಾನು ಮಾಡ್ಲೇಬೇಕು, ನಮ್ ತಾಯಿ ಆಸೆನ ಪೂರೈಸೇ ತೀರ್ಬೇಕು ಅನ್ನೋ ಒಂದು ಏಕೋಭಾವ, ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಇಂದ ಸಂಕಲ್ಪ ಅದಕ್ಕೆ ಸೇರಿಸ್ಬೋದು ಅಷ್ಟೇ. ಮಾತೃ ಸೇವಾ ತಾಯಿಯ ಆಸೆನ ಈಡೇರಿಸುವಂತ ಒಂದು ಯಾತ್ರೆ ಇದು ಅನ್ನೋ ಅರ್ಥ ಬರುವ. ಈ ಸಂಕಲ್ಪ ಮಾಡ್ತಾ ಇದ್ದೀರಿ. ಮುಂಚೆ 2010 ವರ್ಷದ ಹಿಂದೆ ಕೃಷ್ಣಕುಮಾರ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಆಯ್ದ ಜನಗಳಿಗೆ ಕೃಷ್ಣಕುಮಾರ್ ಯಾರು, ಚೂಡಾಮಣಿ ಯಾರು ಅಂತ ಹೇಳಿ ಗೊತ್ತಿರುತ್ತೆ. ಆದ್ರೆ ಇಂದು ನೀವು ಯಾತ್ರೆಯನ್ನ ಯಶಸ್ವಿಯಾಗಿ ಮಾಡಿ ಬಂದಿದ್ದೀರಿ. 4 ದೇಶಗಳು, 1,00,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುತ್ತರಿದ್ದಲ್ಲದೆ ಕೈಲಾಸ ಪರ್ವತ ಎಲ್ಲದನ್ನು ನೀವು ನೋಡ್ಕೊಂಡು ತಾಯಿ ದರ್ಶನ ಮಾಡಿಸ್ಕೊಂಡು ಬಂದಿದ್ದೀರಿ. ಆದ್ರೆ ವಿಶೇಷವಾಗಿ ಇಷ್ಟೆಲ್ಲ ಪ್ರಸಿದ್ಧಿ ಆಗಿದಿರಲ್ಲ, ಈಗ ನೀವು ಎಲ್ಲೇ ಹೋದ್ರು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಎಲ್ಲ ಹೋದಾಗ ನೀವು ಯಾರು ಏನು ಅನ್ನೋದನ್ನ ನೀವು ಪರಿಚಯ ಮಾಡ್ಕೊಡ್ಬೇಕಾಗಿರೋದು. ಇವತ್ತು ನೀವು ಎಲ್ಲೇ ಹೋದ್ರು ಸಹಿತ ಇವರು ಆಧುನಿಕ ಶ್ರವಣ ಕುಮಾರ್ ಬಂದಿದ್ದಾರೆ. ಇವತ್ತು ಇನ್ಕೇಸ್ ಈಗ ಇವತ್ತು ಯಾವುದೋ ಒಂದು ಶಾಲೆಯ ಮಕ್ಕಳು ಸಹಿತ ನಿಮ್ಮ ಭಾವಚಿತ್ರವನ್ನ ತೋರಿಸಿದ್ರೆ ಇವರು ಆಧುನಿಕ ಶ್ರವಣ ಕುಮಾರ, ಅವ್ರ ತಾಯಿಯವರು ನಾನು ನೋಡಿದೀನಿ ಅನ್ನೋ ಒಂದು ಮನೋಭಾವನೆ ಎಲ್ಲಾ ಪತ್ರಿಕೆಗಳಲ್ಲೇ ಬಂದಿದೆ, ಮಾಧ್ಯಮಗಳಲ್ಲೂ ಬಂದಿದೆ. ಇದಕ್ಕೆ ಏನ್ ಹೇಳ್ತೀರಿ? ಅಲ್ಲ ಹೌದು, ಯಾಕೆಂದ್ರೆ ನಾನು ಮಾಧ್ಯಮದವರಿಗೆ ಈ ಒಂದು ಕಾರ್ಯಕ್ಕೆ ವಿಶೇಷವಾಗಿ ಏಕೆಂದ್ರೆ ನಾನು ಆಭಾರಿಯಾಗಿದ್ದೀನಿ, ನಾನು ನಮ್ಮ ತಾಯಿ. ಯಾಕೆಂದ್ರೆ ಈ ಪರ್ಸೆಪ್ಷನ್ ಕ್ರಿಯೇಟ್ ಮಾಡುತ್ತೆ ಮಾಧ್ಯಮಗಳಲ್ಲಿ ಬಂದ ತಕ್ಷಣ. ಅದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸುದ್ದಿವಾಹಿನಿಗಳು ಈ ತರದೆಲ್ಲ ಹೆಡ್ಲೈನ್ ಅಲ್ಲಿ ಪ್ರೈಮ್ ಟೈಮ್ ಅಲ್ಲಿ ನಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಿದಾಗ ಸೊ ಅದೇನಾಗುತ್ತೆ, ಒಂದೊಂದು ಮೂಲೆ ಮನೆ ತಲುಪಿದೆ ಇದು ವಿಚಾರ. ಸೊ ಹಾಗಾಗಿ ನಮ್ ಕಾರ್ಯ ಈಸಿ ಆಗೋಗುತ್ತೆ. ಎಲ್ಲೋದ್ರು ಟಿವಿಲ್ ಬಂದ ತಕ್ಷಣ ನಮ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಟಿವಿಲ್ ಬಂದಿತ್ತು, ಅವ್ರದ್ದು ಪೇಪರ್ಲಿ ಓದಿದ್ದೆ. ಸೊ ಹಾಗಾಗಿ ಜನ ತಾವೇ ಸ್ವಾಗತ ಮಾಡಿ ನಮ್ಗೆ ಏನ್ ಬೇಕೋ ಅದು. ಬಟ್ ನಾನು ಎಲ್ಲೂ ಅದನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡಿಲ್ಲ. ನನ್ನ ಮೊದಲನೇ ನಿಯಮನೇ ಅದು, ಐ ಡೋಂಟ್ ವಾಂಟ್ ಟು ಎನ್ಕೇಜ್ ದ ಲವ್ ಅಂಡ್ ಅಫೆಕ್ಷನ್ ಆಫ್ ದ ಪೀಪಲ್ ಇನ್ ಟು ಮೈ ಪಾಕೆಟ್ ಅಂತ. ಏನಿದ್ರು ಅವರ ಸ್ವಾಗತನ, ಆ ಪ್ರೀತಿಯ ಹೃದಯಗಳು ಏನ್ ಆ ಪ್ರೀತಿ ಭಾವಗಳನ್ನ ಸ್ವೀಕಾರ ಮಾಡಿದೀನಿ. ದೇವಸ್ಥಾನ, ಮಠ, ಆಶ್ರಮಗಳನ್ನೇ ನನ್ನ ಅಲ್ಲಿ ಈಗ ಹೇಳದಂಗೆ ಅದನ್ನೆಲ್ಲ ನಾ ಪ್ರೀತಿನ ಸೌದಿದೀವಿ. ಎಲ್ಲ ಹೋದ್ರು ಜನ ಗುರುತಿಸ್ತಾರಲ್ಲ, ನಮ್ ಕೆಲಸ ಈಸಿ ಆಯ್ತು. ಸೊ ಹಾಗಾಗಿ ನಾನು ಮಾಧ್ಯಮದವ್ರಿಗೆ ಯಾವಾಗ್ಲೂ ವಿಶೇಷವಾಗಿ ನನ್ನನ್ನ ಮನೆ ತಲುಪಿಸಿದೀರ ನಮ್ ವಿಚಾರ ಅಂದ್ರೆ ಇಲ್ಲಿ ವ್ಯಕ್ತಿ ನಗಣ್ಯ ಕಾನ್ಸೆಪ್ಟ್ ಮಾತೃ ಸೇವಾ. ಒಬ್ಬ ತಾಯಿ ಈ ಆಸೆನ ಪೂರೈಸಕ್ಕೆ ಮಗ ಮಾಡಿದಂತ ಒಂದು ಕೆಲಸನ ಎಲ್ಲಾ ಕಡೆ ತಲುಪಿಸಿದೀರ. ಹಾಗಾಗಿ ನಾವು ಯಾವತ್ತಿದ್ರೂ ನಿಮ್ ಮಾಧ್ಯಮದವರಿಗೆ ಆಭಾರಿಯಾಗಿರ್ತೀವಿ. ಅಮ್ಮ, ನಿಮಗೆ ಒಂದು ಪ್ರಶ್ನೆ. ಹೇಳಿ ಕೇಳಿಸಿ. ನಿಮ್ಮ ಮಗ ನಿಮ್ಮನ್ನ ಇಷ್ಟೆಲ್ಲಾ ದೂರ ಪ್ರಯಾಣ ಮಾಡಿಸಿದ್ರು, ಕ್ಷೇತ್ರಗಳನ್ನ ತೋರಿಸಿದ್ದಾರೆ, ಏನ್ ಅನಿಸ್ತಾ ಇದೆ ನಿಮ್ಗೆ? ಏನ್ ಅನ್ನಿಸ್ತಾ ಇದೆ? ಅದೇ ನಾನು ಎಲ್ಲ ಬ್ಯಾಕ್ ಗ್ರೌಂಡ್ ಹೇಳಿದ ನನ್ ಮಗ. ನಮ್ಮ ಯಜಮಾನ್ರ ಕಾಲದಲ್ಲಿ ನಾನೇನು ನೋಡಿರ್ಲಿಲ್ಲ. ಕೇವಲ ಅಡಿಗೆ ಮನೆಗೆ ಸೀಮೆಗಿಟ್ಟ ಆಯ್ತು ನನ್ನ ಜೀವನ. ಹೊರಗಡೆ ವಿಹಾರ ಯಾವ್ದು ಇರ್ಲಿಲ್ಲ. ಜಾಯಿಂಟ್ ಫ್ಯಾಮಿಲಿ ಇದ್ವಲ್ಲ, ಹಾಗಾಗಿ ನಮ್ಮ ಯಜಮಾನ್ರು ಈಗ ಒಂದು 10 ವರ್ಷ ಆಯ್ತು ಹೋಗ್ಬಿಟ್ಟು. ಹೋದ್ಮೇಲೆ ಇವನೊಬ್ಬರೇ ಮಗ ನನ್ಗೆ. ಇವನು ಬೆಂಗಳೂರು ಕೆಲಸದಲ್ಲಿದ್ದ. ಹಾಗಾಗಿ ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅದೇ ಒಂದ್ ದಿವಸ ಕೆಲವು ಹೆಸರುಗಳು ಕೇಳಿದ, ಪುಣ್ಯಕ್ಷೇತ್ರ, ಇದನ್ನೆಲ್ಲ ನೀನ್ ನೋಡಿದ್ಯಮ್ಮ ಏನು ಅಂತ.
ಅದಕ್ಕೆ ನಾನಂದೆ ಅಯ್ಯೋ ಈ ಪಕ್ಕದಲ್ಲಿರೋ ಬೇಲೂರು ಹಳೆಬ್ರೆ ನೋಡಿಲ್ಲ ಕಣಪ್ಪ, ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಒಂದ್ ನಿರಾಶಾ ಭಾವನೆ ಹೇಳ ಮಕ್ಕಳಲ್ಲಿ ಒಂದು ನಿರಾಶೆ ಬಂತು. ಅದು ಅವನಿಗೆ ನಾಟಿ ಬಿಡ್ತು. ಹಾಗಾಗಿ ಅವನು ಅವಾಗ್ಲೇ ಸಂಕಲ್ಪ ಮಾಡ್ದ, ಇದು ಬೇಲೂರು ಹಳೆಬೀಡು ಒಂದೇ ಅಲ್ಲ, ಇಡೀ ಭಾರತನೇ ತೋರಿಸ್ತೀನಿ. ಹಾಗೆ ಸಂಕಲ್ಪ ಮಾಡಿದಾಗ ನೋಡಿ, ಇಡೀ ಭಾರತ ಕನ್ಯಾಕುಮಾರಿ ಕಾಶ್ಮೀರದವರೆಗೂ ನಮ್ಮ ಎಷ್ಟು ಪುಣ್ಯಕ್ಷೇತ್ರಗಳಿದೆ ನಮ್ಮ ದೇಶದಲ್ಲಿ, ಅಷ್ಟೂ ತೋರಿಸ್ಯಾನೆ. ಅದಲ್ಲದೆ ನೇಪಾಳ, ಭೂತಾನ್, ಮ್ಯಾನ್ಮಾರ್ ಇದು ಕೂಡ ತೋರಿಸ್ಯಾನೆ. ಅಲ್ಲಿಯ ಪುಣ್ಯ ನದಿಗಳ ಸ್ನಾನ ಮಾಡಿಸಿ, ಅಲ್ಲಿಯ ಮಂದಿರದ ತೀರ್ಥವನ್ನು ಪ್ರಾಶನ ಮಾಡಿಸಿ ನನ್ನ ಜನ್ಮವನ್ನ ಸಾರ್ಥಕ ಮಾಡಿದಾನೆ ನನ್ನ ಮಗ. ಅವನ ಜನ್ಮ ಕೂಡ ಸಾರ್ಥಕ ಆಗಿದೆ. ಯಾಕಂದ್ರೆ ತಾಯಿ ಸೇವೆ ಮಾಡೋದು ಒಂದು ಸೌಭಾಗ್ಯ. ತಾಯಿಗೆ ಇಷ್ಟೆಲ್ಲ ತೋರಿಸಿದಾನೆ ಅಲ್ವಾ. ಈಗಿನ ಕಾಲದಲ್ಲಿ ಈ ತರ ಸಿಕ್ಕದ ಪ್ರೂಫ್. ಹಾಗಾಗಿ ಅವನಿಗೂ ಅದೃಷ್ಟ, ತಾಯಿ ಸೇವೆ ಮಾಡೋದು, ನನಗೂ ನೋಡುವಂತ ಭಾಗ್ಯ ಮಗನಿಂದ ಎರಡು ಸೇರ್ಕೊಂಡು ನೋಡಿ ಇಷ್ಟು ದೀರ್ಘವಾದ ಯಾತ್ರೆ ಸುಲಲಿತವಾಗಿ ನಮ್ಮ ತಾಯ್ನಾಡಿಗೆ ಬಂದಿದ್ದೀವಿ. ಒಂದು ಉತ್ತಮವಾದ ಜೀವನ ಆದರ್ಶ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತ ಮಗ ನನಗೆ ಸಿಕ್ಕಿದ. ಹಾಗಾಗಿ ನನಗೆ ಯಾವುದೇ ತರಬಾರ್ದು. ಎಳ್ಳೆ ಮನೆ ಅಷ್ಟು ನೋಡಿ ತೊಂದರೆ ಆಗಿಲ್ಲ. ಗಾಡಿಲಿ ಹೋಗಿ ಎಲ್ಲರೂ ಕೇಳ್ತಾರೆ, ಏನು ಆಗ್ಲಿಲ್ವ ನಿಮ್ಗೆ ಗಾಡಿಲಿ, ಹಾಗೆ ಹೀಗೆ ಅಂತ. ಏನಿಲ್ಲ, ಆರಾಮ ನಾನು ಕೂತ್ ಹೋಗಿದ್ದೀನಿ. ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ನನ್ನ ಆರೋಗ್ಯ ನಾವು ಚೆನ್ನಾಗಿತ್ತೆ. ನಮ್ದು ಇಟ್ಕೊಂಡೆ ಒಂದು 3 ತತ್ವಗಳಿದೆ ನಮ್ದು ಆಹಾರದಲ್ಲಿ. ಅದರಂತೆ ನಾವು ಆರೋಗ್ಯನ ಮೇಂಟೈನ್ ಮಾಡ್ತೀವಿ. ಜಾಸ್ತಿ ಸುಮ್ಮನೆ ತಿಂದು ಹೊಟ್ಟೆ ಎಲ್ಲ ಕೆಡಿಸ್ಕೊಳ್ಳೋದು. ಹಾಗಾಗಿ ನಮ್ಮ ಯಾತ್ರೆ ಮಾಡೋಕ್ಕೆ ಸರಾಗಾಯ್ತು. ತುಂಬಾ ಖುಷಿಯಾಗಿದೆ. ಎಲ್ಲಾನು ತೋರಿಸಿದಾನೆ. ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ನಮ್ಮ ತಮಿಳ್ನಾಡಿನಂತೂ ನಿಮ್ಗೆ ಗೊತ್ತಾ ಇದೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ. ಭಾರಿ ಶಿಲ್ಪಕಲೆಗೆ ಹೆಸರಾದ್ರು. ಹಾಗಾಗಿ ಇನ್ನು ಬೇರೆ ಕಡೆನೂ ಎಲ್ಲ ದೇವಸ್ಥಾನಗಳಿದೆ. ಆಮೇಲೆ ಇದು ಯಾವುದು ಪ್ರೇಕ್ಷಣೀಯ ಸ್ಥಳಗಳು ಅದು ಕೂಡ ತೋರಿಸ್ತಾರೆ. ಇದ್ರ ಜೊತೆ ಹೋಗ್ತಾ ಇದ್ವಲ್ಲ ದಾರಿಗೆ. ಆಮೇಲೆ ಶಿಕ್ಷಣ ಸಂಸ್ಥೆಗಳು ಅದು ಎಲ್ಲ ನಮ್ಮನ್ನ ಗೊತ್ತಾಗಿ ಕರೆದು ಮಕ್ಕಳಿಗೆ ಒಂದ್ ಕೈಲಿ ಇದು ವಚನ ಹೇಳ್ತಿದ್ದಾರೆ. ಹಾಗಾಗಿ ನೋಡಿ ಇಷ್ಟೆಲ್ಲ ತೋರಿಸ್ತಾರೆ. ಒಂದು ಊರು ಬಿಟ್ಟಿಲ್ಲ, ಒಂದು ಕೋಣೆನೂ ಬಿಟ್ಟಿಲ್ಲ, ಎಲ್ಲ ತೋರಿಸ್ತಾರೆ. ಖುಷಿ ಆಗಿದೆ ನನಗೆ. ವಿಶ್ವರೂಪ ಕೃಷ್ಣ ಹೇಗೆ ಅರ್ಜುನ ತೋರುತ್ತಾ ಆ ರೀತಿ ನನ್ಗೆ ಒಂದು ವಿಶ್ವರೂಪನೇ ನೋಡ್ಬಿಟ್ಟಿದ್ದೀನೇನೋ ಅನ್ನೋ ತರ ಮನಸ್ಸಿಗೆ ಒಂದು ತೃಪ್ತಿಯ ಭಾವ ಸಿಕ್ಕಿದೆ. ಯಾತ್ರೆ ಮಾಡೋದ್ರಿಂದ ನಮ್ಗೆ ಒಂದು ಉಪಯೋಗ ಇದೆ, ಒಂದು ತೃಪ್ತಿಯ ಭಾವ. ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂತ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಒಂದು ನಾಂದಿ ಇದ್ದಲ್ಲ ಹಾಗೆ. ಅದರಿಂದ ನಮ್ಗೆ ಮೊದ್ಲಿಂದನೂ ಇದೆ ನಮ್ಗೆ ಆ ಬುದ್ಧಿ ಆಧ್ಯಾತ್ಮಿಕ ಇವನಿಂದ ನೋಡಿ ನನ್ಗೆ ಎಲ್ಲಾನು ತೋರಿಸ್ಯಾನೆ. ನನ್ನ ಅಂತರಂಗದಲ್ಲಿ ಇರುವಂತಹ ಒಂದು ಶಕ್ತಿ ಈ ವಯಸ್ಸಲ್ಲಿ ಅದನ್ನ ಜನರಿಗೆಲ್ಲ ಪರಿಚಯ ಮಾಡ್ಕೊತೀನಿ. ಎಲ್ಲಾರ್ಗೂ ಗೊತ್ತು ಇಲ್ಲ ಅಮ್ಮ ಎಷ್ಟು ಶಕ್ತಿ ಇದೆ ಅವ್ರಿಗೆ. ಆಮೇಲೆ ಗಾಡಿ ಮೇಲೆ ಕೂತ್ಕೊಂಡು ಹೋಗೋ ದಾರಿಗೆ. ಆಮೇಲೆ ಶಿಕ್ಷಣ ಸಂಸ್ಥೆಗಳು ಅದು ಎಲ್ಲ ನಮ್ಮನ್ನ ಗೊತ್ತಾಗಿ ಕರೆದು ಮಕ್ಕಳಿಗೆ ಒಂದ್ ಕೈಲಿ ಇದು ವಚನ ಹೇಳ್ತಿದ್ದಾರೆ. ಹಾಗಾಗಿ ನೋಡಿ ಇಷ್ಟೆಲ್ಲ ತೋರಿಸ್ತಾರೆ. ಒಂದು ಊರು ಬಿಟ್ಟಿಲ್ಲ, ಒಂದು ಕೋಣೆನೂ ಬಿಟ್ಟಿಲ್ಲ, ಎಲ್ಲ ತೋರಿಸ್ತಾರೆ. ಖುಷಿ ಆಗಿದೆ ನನಗೆ. ವಿಶ್ವರೂಪ ಕೃಷ್ಣ ಹೇಗೆ ಅರ್ಜುನ ತೋರುತ್ತಾ ಆ ರೀತಿ ನನ್ಗೆ ಒಂದು ವಿಶ್ವರೂಪನೇ ನೋಡ್ಬಿಟ್ಟಿದ್ದೀನೇನೋ ಅನ್ನೋ ತರ ಮನಸ್ಸಿಗೆ ಒಂದು ತೃಪ್ತಿಯ ಭಾವ ಸಿಕ್ಕಿದೆ. ಯಾತ್ರೆ ಮಾಡೋದ್ರಿಂದ ನಮ್ಗೆ ಒಂದು ಉಪಯೋಗ ಇದೆ, ಒಂದು ತೃಪ್ತಿಯ ಭಾವ. ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂತ ಒಂದು ಆಧ್ಯಾತ್ಮಿಕ ಒಂದು ನಾಂದಿ ಇದ್ದಲ್ಲ ಹಾಗೆ. ಅದರಿಂದ ನಮ್ಗೆ ಮೊದ್ಲಿಂದನೂ ಇದೆ ನಮ್ಗೆ ಆ ಬುದ್ಧಿ ಆಧ್ಯಾತ್ಮಿಕದ್ದು. ಹಾಗಾಗಿ ನನ್ಗೆ ಈಗ ಇವನಿಂದ ನೋಡಿ ನನ್ಗೆ ಎಲ್ಲಾನು ತೋರಿಸ್ಯಾನೆ. ನನ್ನ ಅಂತರಂಗದಲ್ಲಿ ಇರುವಂತಹ ಒಂದು ಶಕ್ತಿ ಈ ವಯಸ್ಸಲ್ಲಿ ಅದನ್ನ ಜನರಿಗೆಲ್ಲ ಪರಿಚಯ ಮಾಡ್ಕೊತೀನಿ. ಎಲ್ಲಾರ್ಗೂ ಗೊತ್ತು ಇಲ್ಲ ಅಮ್ಮ ಎಷ್ಟು ಶಕ್ತಿ ಇದೆ ಅವ್ರಿಗೆ. ಆಮೇಲೆ ಗಾಡಿ ಮೇಲೆ ಕೂತ್ಕೊಂಡು ಹೋಗೋಕೆ ಏನು ತೊಂದರೆ ಆಗಿಲ್ಲ. 2 ಕಡೆ ಕಾಲ ಹಾಕೊಂಡು ಕೂತ್ಕೋತೀನಿ ಆರಾಮಾಗಿ. ಚಟ್ನಿ ಇದೆಯಲ್ಲ ಅದನ್ನ ಈಗ ಬರ್ಕೊಂಡು ಕೂತ್ಕೊ. ಮೊದ್ಲಿಂದಾನು ನಮ್ಗೊಂಥರ ಈ ಕಷ್ಟಗಳ ಶರೀರ ಒಗ್ಗಿಸ್ಕೊಂಡಿದೀವಿ. ಸುಖನೇ ಬೇಕು ಅಂತಿಲ್ಲ. ಹಾಗಾಗಿ ನಮ್ಗೆ ಏನು ಮಾಡಕ್ಕೆ ತೊಂದರೆ ಆಗ್ಲಿಲ್ಲ. ವಿಲ್ ಪವರ್ ಅಂತಲ್ಲ, ಮನಸ್ಸಿನ ಇಚ್ಛೆ ಅದು ಪ್ರಬಲವಾಗಿದೆ. ಹಾಗಾಗಿ ಎಲ್ಲ ಚೆನ್ನಾಗಿತ್ತು. ಎಲ್ಲ ತೋರಿಸ್ಯಾನೆ, ಏನು ಇಲ್ಲ. ಈಗಲೂ ನಾವು ಎಲ್ಲಾರು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀವಿ. ದೂರದ್ದು ಯಾವ್ದು ಇಲ್ಲ. ಸಣ್ಣ ಪುಟ್ಟ ನೋಡಿ ಇಲ್ಲಿ ಬಂದಿದ್ದು ಏನೋ ಫಂಕ್ಷನ್ ಇದೆ ಹಾಗೆ ಹೀಗೆ ಬಂದಾಗ ಇದೆ ಎಲ್ಲ ನೋಡ್ಕೊಂಡು ಇವತ್ತಿಲ್ಲ. ಆತರ ದೂರದ್ದೇನು ಇಲ್ಲ, ಹೋಗ್ತಾ ಇರ್ತೀವಿ. ಗಾಡಿ ಇದೆ, ಎಲೆಕ್ಟ್ರಿಕ್ ಗಾಡಿ ಕೊಟ್ಟಿದ್ದಾರೆ ಶೋರೂಮ್ನವರು. ಹಾಗಾಗಿ ಅದೆಲ್ಲೊಂದು ಸ್ವಲ್ಪ ತಿರುಗಾಡೋಣ ಅಂತ. ಹಾಗಾಗಿ ಮುಂಚೆ ನೀವು ಬೈಕಲ್ ಹೋಗ್ತಾ ಇದ್ರಿ, ಯಾತ್ರೆ ಮಾಡ್ತಾ ಇದ್ರಿ, ಆದ್ರೆ ನಿಮ್ಮನ್ನ ಗುರುತಿಸ್ತಿರ್ಲಿಲ್ಲ ಜನ. ಆದ್ರೆ ಈಗ ನೀವು ಸೆಲೆಬ್ರಿಟಿ ಆಗಿದ್ದೀರಿ. ಆಧುನಿಕ ಮಾತೃ ವಾತ್ಸಲ್ಯ ಯಾತ್ರೆ ಮೂಲಕ ನೀವೀಗ ಸೆಲೆಬ್ರಿಟಿ ಆಗಿದ್ರಿ. ಸೆಲೆಬ್ರಿಟಿ ಅಂದ್ರೆ ಬರೀ ಚಲನಚಿತ್ರ ನಟರು, ರಾಜಕಾರಣಿಗಳು ಅಥವಾ ಕ್ರೀಡಾಭಿಮಾನಿಗಳು ಅಂತ ಅಲ್ಲ. ಈಗ ನಿಮ್ಮನ್ನು ಜನಗಳು ಎಲ್ಲೇ ಹೋದ್ರು ಗುರುತಿಸ್ತಾರೆ, ಜನಗಳು ನಿಮ್ಗೆ ಮುಖ್ಯ ಆಗ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಜನ ಎಲ್ಲಿ ಹೋದ್ರು ನಿಮ್ಮನ್ನ ಗುರುತಿಸ್ತಾರೆ, ಎಲ್ಲ ಗಮನಿಸ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ?
ಅದೇ ಎಲ್ಲಿ ಹೋದ್ರು ಜನಗಳು ಈಗ ನಮ್ಮನ್ನ ನೋಡ್ತಾರೆ ಗಾಡಿಲಿ ಹೋಗ್ತಾ ಇದ್ರೆ, ಓ ಯಾತ್ರೆ ಮಾಡಿರೋರು ತಾಯಿ ಮಗ ಅಂತ ನಾನ್ ನೋಡೋದಂತೂ ತಿಳಿದ್ಬಿಡ್ತಾರೆ ಬೇಗ. ಅಮ್ಮನ್ ನೋಡ್ರೋ ಅಮ್ಮನಿಂದ ನಿಮ್ಗೆ ಗೊತ್ತಾಯ್ತು, ಇವನು ಮೊದ್ಲು ಗಡ್ಡ ಎಲ್ಲ ಇತ್ತು ನೋಡಿ, ಹೌದೌದು. ಅದನ್ನ ಸ್ವಲ್ಪ ಎಲ್ಲ ಕುಟ್ಕೊಂಡು ಹಿಡ್ದಿತ್ತು, ಈಗ ಗಡ್ಡ ತೆಗೆದ್ಬಿಟ್ಟಿಯಾನೆ, ಸ್ವಲ್ಪ ಆದ್ರೂ ಕೆಲವು ಗುರ್ತಿರ್ತಾರೆ. ಹಾಗಾಗಿ ಈ ಒಳ್ಳೆ ಸಿಕ್ಕಿದೆ, ನಮ್ಗೆ ಸ್ವಾಗತ ಸಿಕ್ಕಿದೆ, ಸನ್ಮಾನಗಳು ಸಿಕ್ಕಿದೆ, ನೋಡಿದ್ರ ಪ್ರಶಸ್ತಿಗಳು ಸುಮಾರು ಸಿಕ್ಕಿದೆ, ಬರ್ತಿದೆ ಎಲ್ಲ ಪೇಪರ್ ಬಂದಿದೆ. ಆಮೇಲೆ ಇದು ಎಲ್ಲಿ ಹೋದ್ರು ನಮ್ ಊಟ ತಿಂಡಿಗೆ ಇರಿಸ್ಕೊಳಕ್ಕೆ ಜಾಗ, ಹಾಲ್ಟಿಗೆ ಯಾವ್ದಕ್ಕೂ ತೊಂದರೆ ಇಲ್ಲ. ಎಲ್ಲರೂ ಪ್ರೀತಿಯಿಂದ, ಕೆಲವರು ಅವ್ರ ಮನೆಗಳಿಗೆ ನಮ್ಮನ್ನ ಕರ್ದಿದ್ದಾರೆ, ನಾವೇನ್ ತೊಂದರೆ ಕೊಡಲ್ಲ ಗೃಹಸ್ಥರಿಗೆ. ಏನಿದ್ರು ಮಠ ಆಶ್ರಮ ಇಂಥ ಕಡೆನ ಹೋಗ್ತೀವಿ. ಗೊತ್ತಾಗುತ್ತಲ್ಲ ಜನಗಳಿಗೆ ಯಾತ್ರೆ ಮಾಡ್ತಾರೆ ಅಂತ ಗೊತ್ತಾದ್ರೆ ಸಾಕು, ಬಂದು ನಮ್ಮನ್ನ ಕರ್ಕೊಂಡೇ ಹೊಟ್ಟೋಗ್ತಾರೆ, ಇರೋ ಜಾಗದಿಂದ ಬನ್ನಿ ನಮ್ಮನ್ನ ಗಡ್ಡಿಸಿರೋರಿ ಅಂತ. ಹಾಗೆ ತುಂಬಾ ಜನಗಳ ಪ್ರೀತಿ ಗೌರವ ಸಿಕ್ಕಿದೆ ನೋಡಿದ್ರ ಜನಗಳದ್ದು. ಹಾಗಾಗಿ ಏನಿಲ್ಲ ಗುರ್ತಿಸ್ತಾರೆ ಎಲ್ಲ. ಹಾಗಾಗಿ ನಮಗೂ ಖುಷಿ ಇದೆ, ಯಾಕೆಂದ್ರೆ ಇಷ್ಟೊಂದ್ ಜನದ ಪ್ರೀತಿ ಸಹಕಾರ ನಮ್ಗೆ ಸಿಕ್ಕಿರೋದ್ರಿಂದ ಈ ದೊಡ್ಡ ಯಾತ್ರೆ ಮಾಡಕ್ ಸಾಧ್ಯ ಆಯ್ತು ಅಲ್ವಾ. ಹಾಗಾಗಿ ನೋಡಿ ಶ್ರವಣಕುಮಾರ ಅಂತ ಈ ಉಪಾಧಿ ಬೇರೆ ಕೊಟ್ಟಿದ್ದಾರೆ. ಈ ಉಪಾಧಿ ನಮ್ ಮಗನ್ ಒಬ್ಬನಿಗೆ ಸಿಗ್ಬೇಕು ಅಂತ ನಮ್ಮ ಆಸೆ ಏನಿಲ್ಲ. ಎಲ್ಲಾ ಗಂಡು ಮಕ್ಕಳು ಅವ್ರವ್ರ ತಂದೆ ತಾಯಿನ ವೃದ್ಧಾಪ್ಯದಲ್ಲಿ ಇಳಿ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಂಡು ಸಲಹದ್ರೆ ಸಾಕು, ಸಲಹಿ ಅವರು ಶ್ರವಣಕುಮಾರ ಆಗ್ಬೇಕು. ಈಗ ಸ್ವಲ್ಪ ಅದೆಲ್ಲ ತೊಂದರೆ ಆಗ್ಬಿಟ್ಟಿದೆ ಅಲ್ವೇ. ಯಾಕಂದ್ರೆ ತಾಯಿ ತಂದೆನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಕರ್ಕೊಂಡೋಗಿ, ಸ್ವಲ್ಪ ಅವ್ರ ವಯಸ್ಸಿಗೆ ಬಂತು ಅಂದ್ರೆ ಮದ್ವೆ ಆಯ್ತು ಅಂದ್ರೆ ಅದಕ್ಕೆ ಅಂತ ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ನಾವ್ ಆತರ ಸಂದೇಶ ಕೊಡ್ತೀವಿ. ನಮ್ತರ ಗಾಡಿ ತಗೊಂಡ್ ಹೋಗಿ ಯಾತ್ರೆ ಮಾಡಿ ನಾವ್ ಹೇಳಲ್ಲ, ಅದು ಕೆಲವರಿಗೆ ನಮಗ್ ಸಾಧ್ಯ ಆಯ್ತು ನಾವು ಮಾಡಿದ್ವಿ. ಇವ್ರು ನೀವು ಏನಾದ್ರು ಒಂದು ಹತ್ರ ಇರೋದು ಬಸ್ಸಲ್ಲಿ ಹೋಗ್ಬೋದು, ಈಗ ಟ್ರಾವೆಲರ್ಸ್ ಇದೆ, ಕರ್ಕೊಂಡು ಹೋಗೋದು, ಆರೋಗ್ಯ ಚೆನ್ನಾಗಿದ್ರೆ. ಇಲ್ಲಂದ್ರೆ ಎಲ್ಲ ಮನೆಯಲ್ಲಿ ಪಾಪ ಅವ್ರನ್ನ ಜೊತೆಲಿ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ, ಬೇರೆ ಮಾಡಬಾರ್ದು, ವೃದ್ಧಾಶ್ರಮಕ್ಕೆ ಸೇರಿಸಬಾರ್ದು. ಯಾಕಂದ್ರೆ ತಾಯಿ ತಂದೆದು ಆಶೀರ್ವಾದ ತುಂಬಾನೇ ಮುಖ್ಯ ಮಕ್ಕಳ ಕಲ್ಯಾಣಕ್ಕೆ, ಅವ್ರ ಅಭಿವೃದ್ಧಿಗೆ ಅವ್ರ ಆಶೀರ್ವಾದ ತುಂಬಾನೇ ಮುಖ್ಯ. ಹಾಗಾಗಿ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ದೆ ಒಂದು ಇಳಿ ವಯಸ್ಸಲ್ಲಿ ಚೆನ್ನಾಗಿದೆ ನೋಡಿ, ನಿಮ್ ಚಿಕ್ಕ ವಯಸ್ಸಿದೆ, ನೀವೆಲ್ಲಾನು ಮ್ಯಾನೇಜ್ ಮಾಡ್ತೀರಿ. ವಯಸ್ಸಾಗ್ತಾನೆ ಹೋದ್ರು ನಿಮ್ಮನ್ನ ಗುರುತಿಸ್ತಾರೆ, ಎಲ್ಲ ಗಮನಿಸ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇ ಎಲ್ಲಿ ಹೋದ್ರು ಜನಗಳು ಈಗ ನಮ್ಮನ್ನ ನೋಡ್ತಾರೆ ಗಾಡಿಲಿ ಹೋಗ್ತಾ ಇದ್ರೆ, ಓ ಯಾತ್ರೆ ಮಾಡಿರೋರು ತಾಯಿ ಮಗ ಅಂತ ನಾನ್ ನೋಡೋದಂತೂ ತಿಳಿದ್ಬಿಡ್ತಾರೆ ಬೇಗ. ಅಮ್ಮನ್ ನೋಡ್ರೋ ಅಮ್ಮನಿಂದ ನಿಮ್ಗೆ ಗೊತ್ತಾಯ್ತು, ಇವನು ಮೊದ್ಲು ಗಡ್ಡ ಎಲ್ಲ ಇತ್ತು ನೋಡಿ, ಅದನ್ನ ಸ್ವಲ್ಪ ಎಲ್ಲ ಕುಟ್ಕೊಂಡು ಹಿಡ್ದಿತ್ತು, ಈಗ ಗಡ್ಡ ತೆಗೆದ್ಬಿಟ್ಟಿಯಾನೆ, ಸ್ವಲ್ಪ ಆದ್ರೂ ಕೆಲವು ಗುರ್ತಿರ್ತಾರೆ. ಹಾಗಾಗಿ ಈ ಒಳ್ಳೆ ಸಿಕ್ಕಿದೆ, ನಮ್ಗೆ ಸ್ವಾಗತ ಸಿಕ್ಕಿದೆ, ಸನ್ಮಾನಗಳು ಸಿಕ್ಕಿದೆ, ನೋಡಿದ್ರ ಪ್ರಶಸ್ತಿಗಳು ಸುಮಾರು ಸಿಕ್ಕಿದೆ, ಬರ್ತಿದೆ ಎಲ್ಲ ಪೇಪರ್ ಬಂದಿದೆ. ಆಮೇಲೆ ಇದು ಎಲ್ಲಿ ಹೋದ್ರು ನಮ್ ಊಟ ತಿಂಡಿಗೆ ಇರಿಸ್ಕೊಳಕ್ಕೆ ಜಾಗ, ಹಾಲ್ಟಿಗೆ ಯಾವ್ದಕ್ಕೂ ತೊಂದರೆ ಇಲ್ಲ. ಎಲ್ಲರೂ ಪ್ರೀತಿಯಿಂದ, ಕೆಲವರು ಅವ್ರ ಮನೆಗಳಿಗೆ ನಮ್ಮನ್ನ ಕರ್ದಿದ್ದಾರೆ, ನಾವೇನ್ ತೊಂದರೆ ಕೊಡಲ್ಲ ಗೃಹಸ್ಥರಿಗೆ. ಏನಿದ್ರು ಮಠ ಆಶ್ರಮ ಇಂಥ ಕಡೆನ ಹೋಗ್ತೀವಿ. ಗೊತ್ತಾಗುತ್ತಲ್ಲ ಜನಗಳಿಗೆ ಯಾತ್ರೆ ಮಾಡ್ತಾರೆ ಅಂತ ಗೊತ್ತಾದ್ರೆ ಸಾಕು, ಬಂದು ನಮ್ಮನ್ನ ಕರ್ಕೊಂಡೇ ಹೊಟ್ಟೋಗ್ತಾರೆ, ಇರೋ ಜಾಗದಿಂದ ಬನ್ನಿ ನಮ್ಮನ್ನ ಗಡ್ಡಿಸಿರೋರಿ ಅಂತ. ಹಾಗೆ ತುಂಬಾ ಜನಗಳ ಪ್ರೀತಿ ಗೌರವ ಸಿಕ್ಕಿದೆ ನೋಡಿದ್ರ ಜನಗಳದ್ದು. ಹಾಗಾಗಿ ಏನಿಲ್ಲ ಗುರ್ತಿಸ್ತಾರೆ ಎಲ್ಲ. ಹಾಗಾಗಿ ನಮಗೂ ಖುಷಿ ಇದೆ, ಯಾಕೆಂದ್ರೆ ಇಷ್ಟೊಂದ್ ಜನದ ಪ್ರೀತಿ ಸಹಕಾರ ನಮ್ಗೆ ಸಿಕ್ಕಿರೋದ್ರಿಂದ ಈ ದೊಡ್ಡ ಯಾತ್ರೆ ಮಾಡಕ್ ಸಾಧ್ಯ ಆಯ್ತು ಅಲ್ವಾ. ಹಾಗಾಗಿ ನೋಡಿ ಶ್ರವಣಕುಮಾರ ಅಂತ ಈ ಉಪಾಧಿ ಬೇರೆ ಕೊಟ್ಟಿದ್ದಾರೆ. ಈ ಉಪಾಧಿ ನಮ್ ಮಗನ್ ಒಬ್ಬನಿಗೆ ಸಿಗ್ಬೇಕು ಅಂತ ನಮ್ಮ ಆಸೆ ಏನಿಲ್ಲ. ಎಲ್ಲಾ ಗಂಡು ಮಕ್ಕಳು ಅವ್ರವ್ರ ತಂದೆ ತಾಯಿನ ವೃದ್ಧಾಪ್ಯದಲ್ಲಿ ಇಳಿ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಂಡು ಸಲಹದ್ರೆ ಸಾಕು, ಸಲಹಿ ಅವರು ಶ್ರವಣಕುಮಾರ ಆಗ್ಬೇಕು. ಈಗ ಸ್ವಲ್ಪ ಅದೆಲ್ಲ ತೊಂದರೆ ಆಗ್ಬಿಟ್ಟಿದೆ ಅಲ್ವೇ. ಯಾಕಂದ್ರೆ ತಾಯಿ ತಂದೆನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಕರ್ಕೊಂಡೋಗಿ, ಸ್ವಲ್ಪ ಅವ್ರ ವಯಸ್ಸಿಗೆ ಬಂತು ಅಂದ್ರೆ ಮದ್ವೆ ಆಯ್ತು ಅಂದ್ರೆ ಅದಕ್ಕೆ ಅಂತ ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ನಾವ್ ಆತರ ಸಂದೇಶ ಕೊಡ್ತೀವಿ. ನಮ್ತರ ಗಾಡಿ ತಗೊಂಡ್ ಹೋಗಿ ಯಾತ್ರೆ ಮಾಡಿ ನಾವ್ ಹೇಳಲ್ಲ, ಅದು ಕೆಲವರಿಗೆ ನಮಗ್ ಸಾಧ್ಯ ಆಯ್ತು ನಾವು ಮಾಡಿದ್ವಿ. ಇವ್ರು ನೀವು ಏನಾದ್ರು ಒಂದು ಹತ್ರ ಇರೋದು ಬಸ್ಸಲ್ಲಿ ಹೋಗ್ಬೋದು, ಈಗ ಟ್ರಾವೆಲರ್ಸ್ ಇದೆ, ಕರ್ಕೊಂಡು ಹೋಗೋದು, ಆರೋಗ್ಯ ಚೆನ್ನಾಗಿದ್ರೆ. ಇಲ್ಲಂದ್ರೆ ಎಲ್ಲ ಮನೆಯಲ್ಲಿ ಪಾಪ ಅವ್ರನ್ನ ಜೊತೆಲಿ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ, ಬೇರೆ ಮಾಡಬಾರ್ದು, ವೃದ್ಧಾಶ್ರಮಕ್ಕೆ ಸೇರಿಸಬಾರ್ದು. ಯಾಕಂದ್ರೆ ತಾಯಿ ತಂದೆದು ಆಶೀರ್ವಾದ ತುಂಬಾನೇ ಮುಖ್ಯ ಮಕ್ಕಳ ಕಲ್ಯಾಣಕ್ಕೆ, ಅವ್ರ ಅಭಿವೃದ್ಧಿಗೆ ಅವ್ರ ಆಶೀರ್ವಾದ ತುಂಬಾನೇ ಮುಖ್ಯ. ಹಾಗಾಗಿ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ದೆ ಒಂದು ಇಳಿ ವಯಸ್ಸಲ್ಲಿ ಚೆನ್ನಾಗಿದೆ ನೋಡಿ, ನಿಮ್ ಚಿಕ್ಕ ವಯಸ್ಸಿದೆ, ನೀವೆಲ್ಲಾನು ಮ್ಯಾನೇಜ್ ಮಾಡ್ತೀರಿ. ವಯಸ್ಸಾಗ್ತಾನಕ್ಕೆ ಆಗಲ್ಲ, ಒಬ್ರು ಡಿಪೆಂಡ್ ಆರ ಬೇಕೇ ಬೇಕು. ಹಾಗಾಗಿ ಆ ಇಳಿ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಕು, ಶ್ರವಣಕುಮಾರ ಅಂತ ಅವರು ಆ ಉಪಾಧಿನ ತಗೊಳ್ಳಿ ನಮ್ಮ ಆಸೆ. ವೀಕ್ಷಕರೇ, ಕಣ್ಣಿಗೆ ಕಾಣುವ ನಿಜವಾದ ದೇವರುಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ತಾಯಿ ತಂದೆಗಳು ಬರ್ತಾರೆ.
ಮೊದಲಿನ ಅಕ್ಷರವನ್ನ ನಮ್ಗೆ ಕಲಿಸ್ತಕ್ಕಂಥದ್ದು ಅಥವಾ ವಿದ್ಯೆಯನ್ನ ಕಲಿಸ್ತಕ್ಕಂಥ ಗುರುಗಳು ಯಾರು ಅಂತ ಹೇಳಿದ್ರೆ ಅದು ತಂದೆ ತಾಯಿಗಳೇ ಬರ್ತಾರೆ. ಹಾಗಾಗಿ ತಂದೆ ತಾಯಿಗಳಿಗೆ ನಮ್ಮ ಆಧುನಿಕ ಶ್ರವಣಕುಮಾರ್ ಅವರು ಮಕ್ಕಳು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೊಬೇಕು, ಮಕ್ಕಳ ಒಂದು ಕರ್ತವ್ಯ ಏನು, ಅವರ ಜವಾಬ್ದಾರಿ ಏನು ಅಂತ ಅವ್ರು ತಿಳಿಸ್ಕೊಡ್ತಾರೆ. ಸರ್, ಅದ್ರ ಬಗ್ಗೆ ಒಂದು ವೀಕ್ಷಕರಿಗೆ ಈಗಿನ ಕಾಲದ ಯುವಕರು ಅಥವಾ ಈಗಿನ ಕಾಲದವ್ರು ಏನ್ ಮಾಡ್ತಾರೆ ಅಂದ್ರೆ, ತಂದೆ ತಾಯಿಗಳು ಅಂತ ಹೇಳಿದ್ರೆ ವಯಸ್ಸಾಗಿದೆ ಅಂದ್ರೆ ಪೇಟೆ ಸಿಟಿಗಳಲ್ಲಿ ಬೇರೆ ಬೇರೆ ಕಡೆ ಸೇರ್ತಕ್ಕಂಥದ್ದು, ಆಮೇಲೆ ಮನೆಗಳಲ್ಲಿ ಅವ್ರನ್ನ ಒಂದು ಎಲ್ಲೋ ಒಂದ್ ಕಡೆ ಮೂಲೆ ಕೂರಿಸ್ತಕ್ಕಂಥದ್ದು, ಅವರಿಗೆ ಸರಿಯಾಗಿ ಅವರಿಗೆ ಸ್ಪಂದಿಸ್ತಕ್ಕಂಥದ್ದು ಇಲ್ಲ, ಅವ್ರನ್ನ ಮಾತಾಡ್ಸೋದು ಇಲ್ಲ, ಏನಾದ್ರು ಮಾತಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಕೂತ್ಕೋ, ಈ ರೀತಿ ಒಂದು ಭಾವನೆಗಳನ್ನ ನಾವು ಸುಮಾರು ಕಡೆ ನೋಡಿರ್ತೀವಿ. ಈ ರೀತಿಯ ಯುವಕರಿಗಾಗಲಿ ಅಥವಾ ಇದ್ರೆ ಆಗದೆ ಇರೋ ರೀತಿ ಇನ್ನು ಸಂದೇಶವನ್ನ ಯಾವ ರೀತಿ ಹೇಳ್ತೀವಿ? ನೀವ್ ಹೇಳದಾಗ ಈಗ ನೀವ್ ಹೇಳದ್ ಮಾತೆಲ್ಲ ಇದೆ, ತಂದೆ ತಾಯಿಗಳು ಮಾತಾಡೋ ದೇವರವರು. ಖಂಡಿತ. ಈಗ ಭಗವಂತ ನಮ್ ಜೊತೆ ಮಾತಾಡ್ತಾನ? ಯಾಕೆಂದ್ರೆ ಅಲ್ಲ, ಮಾತಾಡಿರೋರು ಇದಾರೆ, ಶ್ರೀರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅವರೆಲ್ಲ ದೇವ್ರ ಜೊತೆ ಸಂವಾದ. ಅವ್ರ ಮನ್ಸು ಅಷ್ಟು ಉದಾತ್ತವಾಗಿತ್ತು, ಅವ್ರಂತ ತಪಸ್ವಿಗಳಾಗಿದ್ರು. ನಾವೆಲ್ಲ ಸಾಮಾನ್ಯ ಮನ್ಸರು. ನಮ್ ಪಾಲ್ಗೆ ಏನು ಅಂದ್ರೆ ನಮ್ ತಂದೆ ತಾಯಿಗಳೇ ಮಾತಾಡೋ ದೇವ್ರು, ಮತ್ತೆ ನಮ್ ಜೊತೆ ವಾಸ ಮಾಡೋ ದೇವ್ರು. ನೋಡಿ, ಭಗವಂತ ಖುದ್ದು ನಮ್ ಜೊತೆ ವಾಸ ಮಾಡ್ತಾರೆ. ಅವ್ರ ಲಾಲ್ನೆ ಪಾಲನೆಯಲ್ಲಿ ನಾವು ಬೆಳಿತೀವಿ. ಯಾಕೆಂದ್ರೆ ಒಂದು ತಾಯಿ ತನ್ನ ಒಬ್ಬ ಮಗುದು ಎಜುಕೇಶನ್ ಯಾವಾಗ ಶುರು ಆಗುತ್ತೆ ಅಂದ್ರೆ, ಆ ತಾಯಿ ಗರ್ಭವತಿ ಆಗ್ತಾಳಲ್ಲ ನಮ್ಮ ವಿಚಾರದಲ್ಲಿ, ಅವತ್ತಿಂದನೇ ನಮ್ಮ ಎಜುಕೇಶನ್ ಶುರು ಆಗುತ್ತೆ. ಅಂದ್ರೆ ಒಂದು ಗರ್ಭಕಾಲದಲ್ಲಿ ತಾಯಿ ಯಾವ ತರ ಜೀವನ ಮಾಡ್ತಾಳೆ ಅದರ ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತಂತೆ, ನಮ್ಮ ಸ್ವಭಾವಗಳು. ಹಾಗಾಗಿ ತಂದೆ ತಾಯಿಗಳು ಕೇವಲ ಮದುವೆ ಆಗೋದು ಅಷ್ಟೇ ಅಲ್ಲ, ಮಕ್ಕಳು ಮಾಡ್ಕೊಂಡ ಮೇಲೂ ಕೂಡ ಅವರು ತಪಸ್ವಿ ಜೀವನ ನಡೆಸಬೇಕು. ಯಾಕಂದ್ರೆ ಅದ್ರದ್ದು ಕಂಪ್ಲೀಟ್ ಗುಣ ಸ್ವಭಾವಗಳು ಮಕ್ಕಳ ಮೇಲೆ ಆಗುತ್ತೆ. ಮತ್ತೆ ಇಷ್ಟೆಲ್ಲಾ ತಂದೆ ತಾಯಿಗಳು ಪ್ರತಿಯೊಂದು ಹಂತದಲ್ಲೂ ನಮ್ ಸುಖಗಳನ್ನೆಲ್ಲ ತ್ಯಾಗ ಮಾಡಿ ಮಕ್ಕಳಿಗೋಸ್ಕರನೇ ಎಲ್ಲ ತ್ಯಾಗ ಮಾಡ್ತಾರೆ. ಎಷ್ಟೊಂದು ಅವ್ರ ಸಮಯ ಮೀಸಲಿರ್ತಾರೆ, ಅವ್ರ ಶ್ರಮ, ಹಣ ಎಲ್ಲಾನು. ಸೊ ನಾವ್ ಇಷ್ಟೆಲ್ಲಾ ಪ್ರಯೋಜನಗಳನ್ನ ಪಡ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕು? ತಂದೆ ತಾಯಿಗಳಿಗೆ ನಾವು ಕೂಡ ವಿ ಹ್ಯಾವ್ ಟು ರೀಪೇ. ಸೊ ದೊಡ್ಡವರಾದ್ಮೇಲೆ ಒಂದ್ ಹಂತಕ್ಕೆ ಬಂದು ನಮ್ ಸೆಟ್ಲ್ ಕಾಲ್ ಮೇಲೆ ನಿಂತ್ಕೊಂಡ್ಮೇಲೆ, ಎಸ್ಪೆಷಲಿ ನಮ್ಮಮ್ಮ ಹೇಳ್ದಂಗೆ ವೃದ್ಧಾಪ್ಯದಲ್ಲಿ ಶರೀರದಲ್ಲಿ ಬಲ ಇದ್ದಾಗ ಯಾರ ಸಹಾಯ ಸಹಕಾರ ಬೇಕಾಗಲ್ಲ. ಸೊ ಆದ್ರೆ ವಯಸ್ಸಾಯ್ತಾ ಇಳಿಗಾಲದಲ್ಲಿ ಒಂದು ಭಾವನಾತ್ಮಕ ಸಂಬಂಧ, ಒಂದು ಊರ್ಗೋಲ್ ಬೇಕಾಗುತ್ತೆ. ಅದು ಸ್ವಂತ ಮಕ್ಕಳೇ ಆಗಿರ್ಬೇಕು. ಈಗ ವೃದ್ಧಾಶ್ರಮದಲ್ಲಿ ನಾವು ಎಲ್ಲ ಹೋಗ್ತೀವಿ. ನಾನಂತೂ ವೃದ್ಧಾಶ್ರಮಗಳಿಗೋಸ್ಕರ ಅವರ ಮನಸ್ಥಿತಿಗಳನ್ನ ಅಧ್ಯಯನ ಮಾಡಕ್ಕೋಸ್ಕರನೇ ಹೋಗ್ತಾ ಇದ್ದೆ. ನಮ್ಮ ಮೈಸೂರಲ್ಲಿ ಅಥವಾ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗೋದು, ಅಲ್ಲಿ ಸಮಯ ಕಳಿಯೋದು, ಅಲ್ಲಿ ಸೇವೆ ಮಾಡೋ ನೆಪದಲ್ಲಿ ಹೋಗೋದು, ಅವ್ರ ಜೊತೆ ಮಾತಾಡೋದು. ಅವ್ರು ಯಾರು ಅಲ್ಲೆಲ್ಲ ನೆಮ್ಮದಿಯಾಗಿರಲ್ಲ. ಅವ್ರಿಗೆಲ್ಲ ಏನು ಅಂದ್ರೆ ಯಾರೋ ಬಂದು ಸೇವೆ ಮಾಡೋದು ಮಟ್ಟದ ಅವ್ರಿಗೆ ಇಷ್ಟ ಆಗಲ್ಲ. ತಾನ್ ಹೆತ್ ಮಕ್ಳು ಬಂದು ಅವ್ರನ್ನ ಮುಟ್ಟಿ, ಅಮ್ಮ ನೀನ್ ಹೆಂಗಿದ್ಯಾ, ನಿನ್ ಕಷ್ಟ ಏನು, ಸುಖ ಏನು, ನಿನ್ ಪಾಲಕ್ ನಾನಿದ್ದೀನಮ್ಮ ಅಂತ ಹೇಳಿದಾಗ ಯಾವತ್ತು ತಂದೆ ತಾಯಿಗಳ ಬೆನ್ನಿಗೆ ಸ್ವಂತ ಮಕ್ಕಳು ನಿಂತ್ಕೊಂಡಾಗ್ಲೇ ಅಲ್ವಾ. ಇಲ್ಲ ಅಂದ್ರೆ ಬೇರೆ ಇನ್ನೇನಿದ್ರು ಅದು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ನಾನು ಎಲ್ಲಾರನ್ನು ಪ್ರತಿಯೊಬ್ಬರನ್ನು ವಿನಂತಿ ಮಾಡ್ಕೊಳ್ಳೋದು ಏನು ಅಂದ್ರೆ, ತಂದೆ ತಾಯಿಗಳು ವಯಸ್ಸಾದ ಕಾಲದಲ್ಲಿ ನಿಮ್ ಸಮಯ ಕೊಡಿ. ಅದಕ್ಕೆ ಏನ್ ಮಾಡ್ಬೇಕು? ದಿನದಲ್ಲಿ 24 ಗಂಟೆ ಇರುತ್ತೆ. 23 ಗಂಟೆ ನಾವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ. ನಮ್ಮ ವರ್ಕ್, ನಮ್ಮ ಕರಿಯರ್, ನಮ್ಮ ಬಿಸ್ನೆಸ್, ಫ್ಯಾಮಿಲಿ ಕಮಿಟ್ಮೆಂಟ್ ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ. ಒಂದ್ ದಿನದಲ್ಲಿ ಒಂದ್ ಅರ್ಧ ಗಂಟೆ ತಂದೆ ತಾಯಿಗಳು. ಬೆಳಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ. ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಏನಮ್ಮ ನಿದ್ದೆ ಬಂತಮ್ಮ ಚೆನ್ನಾಗಿ, ಆಯ್ತಮ್ಮ ಹೊರಗಡೆ ಹೋಗ್ತಾ ಇದೀನಮ್ಮ, ಕೆಲ್ಸಕ್ಕೆ ಹೋಗ್ಬೇಕು, ಇವತ್ತು ಇಂತಿಂತ ಕಡೆ ಹೋಗ್ಬೇಕು, ಏನ್ ಬೇಕಮ್ಮ, ಮಾತ್ರೆ ಇದೆಯಾ ನಿನ್ಗೆ, ಆಯ್ತು ತಿಂಡಿ ತಿನ್ನಮ್ಮ, ಇಷ್ಟೇ. ಒಂದ್ ಹಣ್ಣು ತಗೊಂಡ್ ಬರ್ತೀನಿ, ಇಷ್ಟೇ. ಒಂದ್ 10 ನಿಮಿಷ ಪ್ರೀತಿಯಿಂದ ಮಾತಾಡೋದು. ಆಯ್ತು, ಕೆಲಸ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬರ್ತೀವಲ್ಲ, ಬಂದಾಗ ಅಮ್ಮ ಇವತ್ತಿನ ದಿನ ಹೇಗಿತ್ತು, ಚೆನ್ನಾಗಿದೆಯಾ, ಯಾಕೆ ಸಪ್ಪಿದ್ಯಾ, ಬಾ ಒಂದ್ 4 ಹೆಜ್ಜೆ ವಾಕ್ ಮಾಡೋಣ ಬಾ. ಸೊ ಬಾ ಜೊತೆಲಿ ಕೂತ್ಕೋ, ಊಟ ಮಾಡಮ್ಮ ಬಾ, ಇನ್ನೊಂಚೂರ್ ಚಪಾತಿ ತಿನ್ನು, ಇನ್ನೊಂಚೂರ್ ಪಲ್ಯ ತಿನ್ನಮ್ಮ, ಇನ್ನೊಂಚೂರ್ ಅನ್ನ ಹಾಕಿಸ್ಕೊಮ್ಮ ನಿಂಗೆ ಇಷ್ಟವಾದ. ಇದರೆಲ್ಲ ಪ್ರೀತಿಯಿಂದ ಮಾತಾಡೋದ್ರಿಂದ ಏನಾಗುತ್ತೆ? 5 ವರ್ಷ ಬದುಕೋರು 10 ವರ್ಷ ಬದುಕ್ತಾರೆ. 10 ವರ್ಷ ಬದುಕೋರು. ಏಕೆಂದ್ರೆ ಆ ತಾಯಿ ಅಮ್ಮ ಅಮ್ಮ ಅಂತ ಅವ್ರು ಕೇಳೋದು, ಆ ಹಿಂದಿಂದೆ ಓಡಾಡೋದು, ಇದರಿಂದಾನೇ ತಾಯಿ ಆತ್ಮಕ್ ಸಂತೋಷ ಆಗುತ್ತಂತೆ. ಅಮ್ಮ ಅಮ್ಮ ಅನ್ನೋದು ಕೇಳಕ್ಕೋಸ್ಕರನಾದ್ರೂ ಜೀವನ ಪಟ್ಟಾಗಿ ಹಿಡ್ಕೊಂಡು ಇನ್ನೊಂದ್ 10 ವರ್ಷ ಬದುಕ್ತಾರೆ. ನನ್ ಮಕ್ಕಳು ಇಷ್ಟು ಪ್ರೀತಿಯಿಂದ ನನ್ನ ಅಮ್ಮ ಅಮ್ಮ ಅಂತ ಕರೀತಾರಪ್ಪ ಅಂತ. ಸೊ ಹಾಗಾಗಿ ನಾವೆಲ್ಲ ಕಾಯ ವಾಚ ಮನ್ಸ ವಯಸ್ಸಾದ ಕಾಲದಲ್ಲಿ ನಮ್ ತಂದೆ ತಾಯಿಗಳ ಒಂದು ವೃದ್ಧಾಪ್ಯಕ್ಕೆ ಒಂದು ಗೌರವ ಕೊಡೋಣ. ಈಗ ನನಗಂತೂ ಎಷ್ಟು ಸಂತೋಷ ಇದೆ ಅಂದ್ರೆ, ಈ ಇಳಿಗಾಲದಲ್ಲಿ ಅಮ್ಮನ ಕನಸನ್ನ ನನಸು ಮಾಡುತ್ತಲ್ಲ, ಆ ವೃದ್ಧಾಪ್ಯದಲ್ಲಿ ಅಮ್ಮ ಕನಸನ್ನ ನನಸು ಮಾಡ್ಕೊಂಡು ತೃಪ್ತಿ ಪಟ್ಲಲ್ಲ, ಆ ಮುಖದಲ್ಲಿ, ಅವಳ ಭಾವನೆಯಲ್ಲಿ, ಅವಳ ವರ್ತನೆಯಲ್ಲಿ ಅದನ್ನು ತೋರಿಸಿದಾಗ ನಂಗೆ ನಿಜವಾಗ್ಲೂ ಒಂದು ಹೆಮ್ಮೆ ಅನ್ಸುತ್ತೆ. ಅಹಂಕಾರ ಅಲ್ಲ, ಒಂದು ಹೆಮ್ಮೆ ಅನ್ಸುತ್ತೆ. ಸೊ ಇದು ಈ ಎಲ್ಲಾ ಸುಖಗಳಿಂದ ಮಕ್ಕಳು ವಂಚಿತರಾಗಬಾರ್ದು. ಯಾಕೆಂದ್ರೆ
ತಾಯಿ ತಂದೆ ಅನ್ನೋದು ಪರಮ ಪವಿತ್ರವಾದ ವಸ್ತು, ಸತ್ಪದಾರ್ಥ. ಸೊ ಇದ್ದಾಗ ನಾವು ರಿಯಲೈಸ್ ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಂಡು ಅವ್ರ ಜೊತೆಗೆ ನಿಲ್ಲೋಣ, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋಣ, ದಿನದಲ್ಲಿ ಒಂದಷ್ಟು ಸಮಯ ಅವ್ರ ಹತ್ರ ಕಳಿಯೋಣ ಅಂತ ಈ ಮುಖಾಂತರ ಹೇಳ್ತೀನಿ. ವೀಕ್ಷಕರೇ, ಇಲ್ಲಿಯ ತನಕ ಆಧುನಿಕ ಶ್ರವಣಕುಮಾರ್ ಮತ್ತೆ ಅವ್ರ ತಾಯಿ ಚೂಡಾಮಣಿಯವರ ಅತ್ಯಮೂಲ್ಯ ಮಾತುಗಳನ್ನ ನೀವು ಕೇಳಿದ್ರಿ. ಮುಂದೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ನಾನು ಬರ್ತೀನಿ. ನೋಡ್ತಾ ಇರಿ ಸುದ್ದಿ ಸಹ್ಯಾದ್ರಿ.